ಹೆಲೋ ಗುಡ್ ಮೈಂಡ್ಸ್ ಲರ್ನಿಂಗ್ ಚಾನೆಲ್ಗೆ ಸ್ವಾಗತ. ಇಂದಿನ ಸಣ್ಣ ಕತೆ ಕೋತಿ ಮತ್ತು ಮೊಸಳೆ. ಒಮ್ಮೆ ಒಂದು ಕೋತಿಯು ರಸಭರಿತವಾದ ಕೆಂಪು ರೋಸ್ ಆಪಲ್ ಹಣ್ಣುಗಳನ್ನು ಹೊಂದಿರುವ ಮರದ ಮೇಲೆ ವಾಸಿಸುತ್ತಿತ್ತು. ಅದು ಸಂತೋಷವಾಗಿತ್ತು, ಆದರೆ ಅದರ ಸಂತೋಷವು ಪೂರ್ಣವಾಗಿರಲಿಲ್ಲ, ಏಕೆಂದರೆ ಅದು ತುಂಬಾ ಒಂಟಿಯಾಗಿತ್ತು. ಒಂದು ದಿನ ಒಂದು ಮೊಸಳೆ ಆ ಮರದ ಬಳಿಗೆ ಈಜಿಕೊಂಡು ಬಂದು ಕೋತಿಗೆ ತಾನು ದೂರದಿಂದ ಪ್ರಯಾಣಿಸಿ ಬಂದಿದ್ದೇನೆ ಮತ್ತು ತುಂಬಾ ಹಸಿವಾಗಿದ್ದೇನೆ ಎಂದು ಆಹಾರಕ್ಕಾಗಿ ಹುಡುಕುತ್ತಿರುವುದಾಗಿ ತಿಳಿಸಿತು. ದಯಾಳು ಕೋತಿಯು ಮೊಸಳೆಗೆ ಕೆಲವು ರೋಸ್ ಆಪಲ್ ಹಣ್ಣುಗಳನ್ನು ನೀಡಿತು. ಮೊಸಳೆಗೆ ಅವು ತುಂಬಾ ರುಚಿಕರವಾಗಿದ್ದವು ಮತ್ತು ಮತ್ತೆ ಹಣ್ಣುಗಳಿಗಾಗಿ ಬರಬಹುದೇ ಎಂದು ಕೋತಿಯನ್ನು ಕೇಳಿತು. ಉದಾರವಾದ ಕೋತಿಯು ಸಂತೋಷದಿಂದ ಒಪ್ಪಿಕೊಂಡಿತು. ಮೊಸಳೆ ಮರುದಿನ ಮತ್ತೆ ಬಂದಿತು ಮತ್ತು ಇನ್ನೊಂದು ದಿನವೂ ಬಂದಿತು. ಶೀಘ್ರದಲ್ಲಿಯೇ ಅವರು ಒಳ್ಳೆಯ ಸ್ನೇಹಿತರಾದರು. ಒಂದು ದಿನ ಮೊಸಳೆಯ ಹೆಂಡತಿಯು ತನ್ನ ಗಂಡನಿಗೆ ಕೋತಿಯ ಹೃದಯವನ್ನು ತನ್ನ ಆಹಾರಕ್ಕಾಗಿ ತರಲು ಹೇಳಿದಳು, ಏಕೆಂದರೆ ರೋಸ್ ಆಪಲ್ನಂತೆಯೇ ಅದು ಸಿಹಿಯಾಗಿರುತ್ತದೆ ಎಂದು ಭಾವಿಸಿದ್ದಳು. ಮೊಸಳೆಯು ಸ್ನೇಹ ಮತ್ತು ತನ್ನ ಹೆಂಡತಿಯ ಬೇಡಿಕೆಯ ನಡುವೆ ತೊಳಲಾಡಿತು. ಮೊಸಳೆಯು ಕೋತಿಯ ಬಳಿಗೆ ಭೇಟಿಯಾಗಿ ಔತಣಕೂಟಕ್ಕಾಗಿ ತನ್ನ ಮನೆಗೆ ಬರಲು ಆಹ್ವಾನಿಸಿತು. ಕೋತಿಯು ಸಂತೋಷದಿಂದ ಒಪ್ಪಿಕೊಂಡು ಮೊಸಳೆಯ ಬೆನ್ನಿನ ಮೇಲೆ ಕುಳಿತುಕೊಂಡಿತು. ಪ್ರಯಾಣದ ಮಧ್ಯದಲ್ಲಿ ಮೊಸಳೆಯು ಕೋತಿಗೆ ತನ್ನ ಹೆಂಡತಿಯ ಬಯಕೆಯ ಬಗ್ಗೆ ತಿಳಿಸಿತು. ಚಾಣಾಕ್ಷ ಕೋತಿಯು ಮೊಸಳೆಗೆ ತಾನು ತನ್ನ ಹೃದಯವನ್ನು ಮರದ ಮೇಲೆ ಬಿಟ್ಟು ಬಂದಿದ್ದೇನೆ ಮತ್ತು ಅದನ್ನು ತರಲು ಮರಕ್ಕೆ ಹಿಂತಿರುಗಬೇಕು ಎಂದು ಹೇಳಿತು. ಮೊಸಳೆಯು ಅದನ್ನು ನಂಬಿ ಕೋತಿಯನ್ನು ಮರಕ್ಕೆ ಕರೆದೊಯ್ದಿತು. ಕೋತಿಯು ತಕ್ಷಣ ಮರವನ್ನೇರಿ ತನ್ನ ಜೀವವನ್ನು ಉಳಿಸಿಕೊಂಡಿತು. ಅದು ಮೊಸಳೆಗೆ, ಏನ್ ಗುರು ಹೊಗೆ ಹಾಕ್ಸ್ಬಿಡ್ತಾ ಇದ್ದೆ ಇವತ್ತು, ಸಾಕ್ ಮರ ನಿನ್ ಸಹವಾಸ ಎಂದು ಹೇಳಿ. ಕಥೆಯ ತಾತ್ಪರ್ಯ: ಮನಸ್ಸಿನ ಚಾಣಾಕ್ಷತೆಯು ಆಗಾಗ್ಗೆ ನಮ್ಮನ್ನು ಅಪಾಯಕರ ಸಂದರ್ಭಗಳಿಂದ ರಕ್ಷಿಸುತ್ತದೆ. ಈ ಕಥೆಯು ಮಕ್ಕಳಿಗೆ ಚಾಣಾಕ್ಷವಾಗಿ ಯೋಚಿಸುವುದರ ಮಹತ್ವವನ್ನು ಮತ್ತು ಯಾರನ್ನಾದರೂ ಕುರುಡಾಗಿ ನಂಬುವುದರ ಅಪಾಯಗಳನ್ನು ಕಲಿಸುತ್ತದೆ. Thank you for watching this video. If you have liked, please share it with your friends and like-minded folks. Do not forget to subscribe to our channel and click on the bell icon.